ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಮಂಗಳವಾರ ಬೆಳಿಗ್ಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ. 6:30 ಟೈಮ್. ಈಗ ನಾಷ್ಟಾದ ಪ್ರಿಪ್ರೇಷನ್ ನಡೆದಿತ್ತು. ನಮ್ಮ ಚಿಂಟುಗೆ ಏನಾದರೂ ಸ್ಪೆಷಲಾಗಿ ನಾಷ್ಟ ಮಾಡೋಣ ಅಂದ್ಕೊಂಡು ಮಾಡತ್ತಿದ್ನಿ. ಅವನು ಬೆಳಿಗ್ಗೆ ಎದ್ದ ತಕ್ಷಣ ಕೇಳೋದು, ಇವತ್ತೇನು ನನಗೆ ಸ್ಕೂಲಿಗೆ ನೀನು ಲಂಚ್ ಬಾಕ್ಸಿಗೆ ಕೊಡತ್ತಿ ಅಂತೇಳಿ. ಹಂಗಾಗಿ ನಾನು ಅಂತಲ್ಲ, ಎಲ್ಲ ಅಮ್ಮಂದ್ರದ್ದು ಬೆಳಗ್ಗೆ ಅದ ಕೆಲಸ. ಬೆಳಗ್ಗೆ ಅಲ್ಲ, ಹಿಂದಿನ ದಿವಸ ಅಂತೂ ಪ್ಲ್ಯಾನಿಂಗ್ ಮಾಡ್ಕೊಳ್ಳೇಬೇಕಾಕತಿ. ನಾಳೆ ಏನು ಮಾಡೋನು, ಲಂಚ್ ಬಾಕ್ಸಿಗೆ ಏನು ಕೊಡೋನು ಅನ್ನೋ ಥರ ಇದೊಂದು ದೊಡ್ಡ ಪ್ಲ್ಯಾನ್ ಅಂತ ಹೇಳ್ಬೋದು. ಬೆಳಗ್ಗೆ ಅದರ ಮಧ್ಯಾಹ್ನ ಅದರ ರಾತ್ರಿ ಇದೇ ನೋಡ್ರಿ ರುಟೀನ್ ನಡೀತಾನೆ ಇರ್ತೈತಿ. ನಾನಂತೂ ನಮ್ಮ ಮಮ್ಮಿನ ಭಾಳ ಮಿಸ್ ಮಾಡ್ಕೊತಿರ್ತೇನೆ. ಪಾಪ ಅವ್ರು ಹೆಂಗಲ್ಲ ನಮ್ಮನ್ನು ಇದೇ ರೀತಿ ಬೆಳೆಸಿದಾರಲ್ಲ, ಅವ್ರಿಗೂ ಇದೇ ಥರ ಕಷ್ಟ ಆಗಿರ್ಬೋದಲ್ಲ ಅನ್ನೋ ಥರ ಈಗ ಅನ್ನಿಸ್ತೈತಿ. ಸಣ್ಣವರಿದ್ದಾಗ ಏನಾದರೂ ಒಂಚೂರು ಹೆಲ್ಪ್ ಮಾಡು ಅಂದ್ರೆ ಆಗೋಲ್ಲ, ಮಾಡೋದಿಲ್ಲ ಅನ್ನೋ ಥರ ಅಂತಿದ್ನಿ. ಈಗ ನನ್ನ ಕೆಲಸ ಎಲ್ಲ ನೋಡಿದಾಗ ಪಾಪ ಅವ್ರಿಗೂ ಎಷ್ಟು ಕಷ್ಟ ಅನ್ನಿಸ್ತಿತ್ತೋ ಏನೋ, ನಾನು ಯಾಕೆ ಹೆಲ್ಪ್ ಮಾಡ್ತಿರ್ಲಿಲ್ಲ ಅನ್ನೋ ಥರ ಈಗ ಫೀಲಿಂಗ್ ಅನಿಸ್ತೈತಿ. ಆದರೆ ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಥರ ಅನಿಸೋದು ಅವಾಗ. ನೋಡಿರಿ, ಇದಕ್ಕೆ ಬಂದಾಗ ನಮ್ಗೆ ಅದು ಅರ್ಥ ಆಗಿಬಿಡ್ತೈತಿ. ಆ ಸ್ಟೇಜಿಗೆ ಬಂದಾಗನ ಈಗ ಪಾಸ್ತಾ ಮಾಡೋಕ್ಕೆ ಕುದಿಯೋ ನೀರಿಗೆ ಕುದಿಯೋಕೆ ಇಟ್ಕೊಳತ್ತೇನೆ ಒಂದು ಪ್ಯಾಕೆಟ್ MTRದು ಗೋಧಿ ಹಿಟ್ಟಿಂದದು ಪಾಸ್ತಾ, ಮೈದಾ ಹಿಟ್ಟಿಂದಲ್ಲ. ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಮೈದಾ ಹಿಟ್ಟದ್ದು ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಆ ಥರದ್ದೆಲ್ಲ ಮಾಡಬೇಡ, ಒಳ್ಳೆಯದಲ್ಲ ಅಂತಿರ್ತಾರೋ. ಆದಷ್ಟು ನಾನು ಅವಾಯ್ಡ್ ಮಾಡ್ತೇನೆ. ಮತ್ತು ಪಾಸ್ತಾ ಮಾಡಿನೂ ಹೆಚ್ಚು ಕಮ್ಮಿ 1 ತಿಂಗಳೇ ಆಗಿತ್ತು ಏನೋ ಅದು ಪ್ಯಾಕೆಟ್ ತಂದಿಟ್ಟು. ಹಾಗೆ ನೋಡಿರಿ, ನಮ್ಮ ಚಿಂಟು 11 ಗಂಟೆವರೆಗೂ ಓದ್ಕೊಂಡೇನಿ. ನಾನು ಎಬ್ಬಿಸ್ಬೇಡ, ಬೆಳಿಗ್ಗೆ 7 ಗಂಟೆಗೆ ಎಬ್ಬಿಸಂತ ಅಡ್ವಾನ್ಸ್ ಹೇಳಿ ಮಲ್ಕೊಂಬಿಟ್ಟ ನಾವ. ಏನೋ ರಾತ್ರಿ ಎಲ್ಲ ಕೂತ್ಕೊಂಡು ಓದ್ದಂಗೆ ಕಂಡೀಷನ್ ಹಾಕಿದಾನು. ಸ್ವಲ್ಪ ಲೇಟಾಗಿ ಓದ್ಕೋ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಲೇಟಾಗಿ ಎಬ್ಸೋದಾದ್ರಷ್ಟೇ ನಾನು 11 ಗಂಟೆವರೆಗೂ ಕೂತ್ಕೋತಾನೆ ಅಂದಿದ್ದ. ಅದರೊಳಗೆ ಒಂದಿಷ್ಟು ಟೈಮ್ ಅಂತೂ ವೇಸ್ಟ್ ಮಾಡಿರ್ತಾನವ. ಕಂಟಿನ್ಯೂಸ್ ಆಗಿ ಅಂತೂ ಓದೋದಿಲ್ಲ, ಕರೆಕ್ಟಾಗಿ ಕೂತ್ಕೊಂಡು. ನೋಡ್ರಿ, ಟೈಮ್ ಆಲ್ಮೋಸ್ಟು 7 ಗಂಟೆಗೆ 10 ನಿಮಿಷ ಐತಿ. ಅದಕ್ಕೆ ನಾನು 7 ಗಂಟೆ ಅಂತ ಹೇಳೀನಿ, ಇನ್ನೂ 10 ನಿಮಿಷ ಐತಿ. ನಾನು ಈಗ ಹೇಳೋದಿಲ್ಲ ಅಂದ್ಕೊಂಡು ಮತ್ತೆ ನಿದ್ದೆ ಮಾಡತ್ತಾನು. ಹಾಗೆ ನಮ್ಮ ಗುಡ್ ಬಾಯ್ ಶ್ರೇಯಸ್ ಏನು ಮಾಡತ್ತಾನಪ್ಪ ಅಂದ್ರೆ ಬೆಳ್ಳುಳ್ಳಿ ಸುಲ್ದು ಕೊಡತ್ತಿದ್ದ. ಹೆಚ್ಚಾಗಿ ನಾನು ನೈಟ್ ಟೈಮ್ ಸುಲ್ದು ಇಟ್ಕೊಳ್ತೇನೆ. ಬೆಳಗ್ಗೆ ಅದು ಭಾಳ ಟೈಮ್ ಅನ್ನಿಸ್ತದೆ ನನಗೆ. ಹಾಗಾಗಿ ಸ್ವಲ್ಪ ಅವನಿಗೆ ಸುಲ್ದು ಕೊಡಕ್ಕೆ ಹೇಳಿ ನೆಕ್ಸ್ಟು ಮಾರ್ನಿಂಗ್ ಡ್ರಿಂಕ್ ಮಾಡತ್ತಿದ್ನಿ. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಸೇರಿನೇ ಮಾರ್ನಿಂಗ್ ಡ್ರಿಂಕು. 3 ಗ್ಲಾಸ್ ನೀರಿಗೆ 2 ಚಮಚದಷ್ಟು ಜೀರಿಗೆ, ಸ್ವಲ್ಪ 1 ಚಮಚದಷ್ಟು ಅಜ್ವೈನು, ಹಂಗೆ ಮೆಂತ್ಯ ಕಾಳು, ಅದಾದಮೇಲೆ ಸೋಂಪು ಕಾಳು ಅಂದ್ರೆ ಬಡೆ ಸೊಪ್ಪು, ಇದ್ರೊಳಗೆ ನೆಕ್ಸ್ಟು ಚಕ್ಕೆ, ಇದು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಕಾಳು ಸ್ವಲ್ಪ ಇರಲಿಲ್ಲ, ಖಾಲಿ ಆಗಿತ್ತು. ಹಾಗಾಗಿ ಅದೊಂದು ಮಿಸ್ ಆಗೈತಿ. ಇದು PCOD ಇರೋರಿಗಂತೂ ಭಾಳ ಚಲೋ ಈ ಮಾರ್ನಿಂಗ್ ಡ್ರಿಂಕು. ನೆಕ್ಸ್ಟು ನೋಡ್ರಿ, ಈಗ ಪಾಸ್ತಾಕ್ಕೆ ಒಗ್ಗರಣೆ ಹಾಕತ್ತಿದ್ನಿ. ಆಲ್ರೆಡಿ ಪಾಸ್ತಾ ಕುದಿಸಿಟ್ಕೊಂಡೇನಿ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಆದಷ್ಟು ಎಣ್ಣೆ ಕಮ್ಮಿನ ಯೂಸ್ ಮಾಡೋಕ್ಕೆ ಟ್ರೈ ಮಾಡತ್ತೇನೆ ನಾನು. ಈಗಂತೂ ಸ್ವಲ್ಪ ಎಣ್ಣೆ ಭಾಳ ಸುರಿಯತ್ತಿದ್ನಿ ನಾನು ಒಗ್ಗರಣೆಗೆ. ಹಾಗಾಗಿ ಬೇಡಪ್ಪ, ನಾವು ಎಷ್ಟು ವಾಕ್ ಮಾಡಿ ಏನು ಉಪಯೋಗ, ಎಣ್ಣೆನ ಜಾಸ್ತಿ ಯೂಸ್ ಮಾಡತ್ತೇನಲ್ಲ ಅಂತ ಈಗೀಗ ಅನ್ಸದತ್ತೆ. ಹಾಗಾಗಿ ಎಣ್ಣೆ ಕಡಿಮೆ ಮಾಡತ್ತೇನೆ ಒಗ್ಗರಣೆ ಒಳಗೆ. ಮತ್ತು ನೋಡ್ರಿ, ಈಗ ಒಗ್ಗರಣೆಗೆ ಉಳ್ಳಾಗಡ್ಡಿ, ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಅರ್ಧ ಅಷ್ಟೇ. ಅದನ್ನು ಹೆಂಚು ಹಾಕಿದ್ದೇನೆ. ಇದನ್ನು ಚೆಂದಾಗಿ ಎಲ್ಲ ಬೆಂದಾದಮೇಲೆ ಕಾಯಿಪಲ್ಲೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾ ಸೇರ್ಸತ್ತೇನೆ. ಇದನ್ನು ನಮ್ಮ ಮನೆಯವ್ರು ತಿನ್ನೋದಿಲ್ಲ ಮೇನು. ಇದಕ್ಕೆ ನೋಡಿರಿ, ನೆಕ್ಸ್ಟು ಫ್ರೈಡ್ ರೈಸ್ ಪೌಡ್ರ್ ಸೇರಿಸ್ಕೊಳತ್ತೇನೆ. ನೀವು ನೂಡಲ್ಸ್ ಮಸಾಲ ಪೌಡ್ರ್ ಇದ್ರೂ ಸೇರಿಸ್ಕೋಬೋದು, ಅದು ಟೇಸ್ಟ್ ಆಗ್ತೈತಿ. ಮತ್ತು ಅದನ್ನು ಆ ಪೌಡ್ರ್ ಸೇರಿಸೋದ್ರಿಂದ ಇದಕ್ಕೆ ಉಪ್ಪು ಖಾರ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ. ಆಮೇಲೆ ನಮ್ಮ ಮನೆಯವರು ತಿನ್ನೋದಿಲ್ಲ ಅಂತ ಆಲ್ರೆಡಿ ಹೇಳಿದ್ನಲ್ಲ, ಅವ್ರಿಗೇನಾದರೂ ಬೇರೆ ಉಪ್ಪಿಟ್ಟು ಅವಲಕ್ಕಿ ಮಾಡಿಕೊಡ್ರೆ ತಿಂತಾರೋ. ಇಂಥ ಪಾಸ್ತಾ ಆಗಲಿ, ಮಶ್ರೂಮು, ಸೋಯಾ ಚಂಕ್ಸು ಇಂಥದ್ದು ಏನೂ ತಿನ್ನೋದಿಲ್ಲ ಅವರು. ಅವ್ರಿಗೆ ಸಪ್ರೇಟ್ ಮಾಡಬೇಕು. ನಮ್ಮ ಚಿಂಟು ಅಂತೂ ಡಬಲ್ ಹೊಟ್ಟೆ ಆಕತಿ. ಈಗ ಇಂಥದ್ದೆಲ್ಲ ನೋಡಿದ್ರೆ ಭಾಳ ಇಷ್ಟ ಅವನಿಗೆ. ಇದ್ರೊಳಗೆ ಒಂದು ಸ್ವಲ್ಪ ಚೀಸ್ ಹಾಕಿದ್ರಂತೂ ಇನ್ನೂ ಇಷ್ಟಪಡೋರು. ಚೀಸ್ ಇರಲಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಈಗ ನಮ್ಮ ಚಿಂಟು ರೆಡಿ ಆಗತ್ತಾನು. ಫ್ರೆಂಡ್ಸ್, ನಮ್ಮ ಚಿಂಟು ಫುಲ್ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡ. ಟೈಮ್ 8:10, 8:15ಕ್ಕೆ ಬಿಡಬೇಕು. ಫುಲ್ ಅರ್ಜೆಂಟ್ ಒಳಗೆ ನಾನು. ಹಂಗೆ ನಮ್ಮ ಚಿಂಟುನ ಬಿಟ್ಟು ಬರೋನು ಬರ್ರಿ. ಆಲ್ರೆಡಿ 1-2 ನಿಮಿಷ ಲೇಟ್ ಆಗೈತೆ ಅಂತ ಅರ್ಜೆಂಟಾಗ ಅದಾನು. ಮತ್ತೇನು ಚಿಂಟು? ಏನಿಲ್ಲ,
ಅದನ್ನು ಹೇಳತ್ತಿದ್ದೆ ಅವ್ರಿಗೆ, ನಾಳೆ ಒಂದು ಕಾಂಪಿಟೇಷನ್ ಐತೆಲ್ಲ ಪ್ರಿಪೇರ್ ಆಗಬೇಕು ಇವತ್ತು. ಕಾರ್ಡ್ ಮೇಕಿಂಗ್ ಮರ್ತ ಬಿಟ್ಟ ನಾವು. ಇನ್ನು ಟೆಸ್ಟು ಬಂತ ಒಂದು, ಅದನ್ನ ಹೇಳತ್ತಿದ್ದೆ ಪ್ರಿಪೇರ್ ಆಗಂತ ಹೇಳಿ. ಯಾವತ್ತ ಟೆಸ್ಟು ಡೇಟು? ಬಂದೇ ಬಿಡ್ತು ಈ ಮಂತ್ ಎಂಡು. ಓಕೆ, ಬಾಯ್, ಸಿ ಯು. ಹಂಗೆ ನೋಡ್ರಿ, ಈಗ ಟೈಮು ಕರೆಕ್ಟಾಗಿ 11 ಗಂಟೆ. ಈಗ ಬೆಳಕಾಗತ್ತೇನೋ ಅನ್ನೋ ಥರ ಅನ್ಸತೈತಿ. ಯಾಕೋ ಒಂಥರ ಮೋಡ ಗಾಳಿನೂ ಭಾಳ ಅಂದ್ರೆ ಭಾಳ ಐತಿ. ಸಿಕ್ಕಾಪಟ್ಟೆ ಗಾಳಿ, ಜೊತೆಗೆ ಬಿಸಿಲು ಇಲ್ಲ. ನಂಗೆ ನಿಜ ಹೇಳ್ಬೇಕಂದ್ರೆ ಈ ವೆದರ್ ಭಾಳ ಇಷ್ಟಪಡ್ತೇನೆ ನಾನು. ಒಂಥರ ಚಳಿ, ಒಂಥರ ಗಾಳಿ, ಒಂಥರ ಏನಂದ್ರೆ ಬಿಸಿಯಾಗಿ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದಂದ್ರೆ ಭಾಳ ಇಷ್ಟ ನಂಗೆ ಈ ವೆದರ್ ಒಳಗೆ. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಕೂತ್ಕೊಂಡ್ರೆ ನಮ್ಗೆ ಯಾರು ತಂದು ಕೊಡ್ತಾರೋ, ಅದೆಲ್ಲ ತವ್ರ ಮನ್ಯಾಗ ಅಷ್ಟೇ ನಡೀತೈತಿ. ನೋಡ್ರಿ, ಈ ರೀತಿ ಐತಿ. ಮಳೆ ಬರೋ ಚಾನ್ಸಸ್ ಐತೆ ಅಂತ ಅನ್ಸತ್ತೆ ನನಗೆ. ಮತ್ತು ನೋಡ್ರಿ, ಇಲ್ಲೇ ನಮ್ಮದು ಮನೆ ಬಾಜುನ ರಿಂಗ್ ರೋಡ್ ಐತಿ. ನನಗೇನಾದರೂ ಬೋರ್ ಅನಿಸಿದ್ರೆ ನಾನು ಇಲ್ಲೇ ನೋಡ್ಕೊಂಡು ನಿಂತಿರ್ತೇನೆ ವೆಹಿಕಲ್ ಪಾಸ್ ಆಗೋದನ್ನು. ಹಂಗೆ ಫ್ರೆಂಡ್ಸ್, ನೀವೆಲ್ಲ ಭಾಳ ಅಂದ್ರೆ ಭಾಳ ಕಮೆಂಟ್ ಮಾಡಕತ್ಬಿಟ್ಟಿದ್ರಿ. ಪ್ರತಿ ವ್ಲಾಗ್ ಒಳಗೂ ನನಗೆ ಇದೇ ಸೇಮ್ ಕ್ವೆಶನ್ ಬರತ್ತಿದ್ವು. ನನಗೂ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ ಅಂತ ನನಗೂ ಬೇಜಾರಾಗತ್ತಿತ್ತು. ನಿಮಗೂ ಅಷ್ಟೇ ಪ್ರತಿ ವ್ಲಾಗ್ ಒಳಗೆ ಕೇಳೋದು ಅದೇ ಸೇಮ್ ಆನ್ಸರ್, ನಿಮಗೂ ಬೇಜಾರಾಗತ್ತಿತ್ತು ನನಗೆ ಗೊತ್ತು. ಖರೆ ಹೇಳಬೇಕಂದ್ರೆ ನಾನು ಇವತ್ತೊಂದು ಬೇರೆ ವ್ಲಾಗ್ನ ಅಪ್ಲೋಡ್ ಮಾಡಬೇಕಾಗಿತ್ತು. ನಾನು ಅಪ್ಲೋಡ್ ಮಾಡಿದ ಮೇಲೆ ಮತ್ತೆ ಸೇಮ್ ಕ್ವೆಶನ್ ಬರ್ತಾವ ಅನ್ನೋದು ನಂಗೆ ಗೊತ್ತಿತ್ತು. ಬೇಡ, ಸುಮ್ಮನೆ ಒಂದು ಸಾರಿ ಕ್ಲಾರಿಟಿ ಕೊಟ್ಟು ನೆಕ್ಸ್ಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಇವತ್ತು ನಿಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಕೊಡಾಕತ್ತೇನೆ. ಆಮೇಲೆ ಕೆಲವೊಂದು ಕ್ವೆಶನ್ ಅಂತೂ ಭಾರಿ ಒಂಥರ ಅವರು ತುಂಬ ಸೀರಿಯಸ್ ತೊಗೊಂಡ್ಬಿಟ್ಟಾರು. ಏನಾಯಿತು ಏನೋ ಆಗಿರ್ಬೋದು ಅನ್ನೋ ಥರನೂ ಪ್ರಶ್ನೆ ಅದಾವು. ಏನಂದ್ರೆ, ನೀವು ಮನೆ ಯಾಕೆ ಚೇಂಜ್ ಮಾಡಿದ್ರಿ, ಯಾವ ಊರಾಗದಿರಿ, ಏನಾಯಿತು, ಯಾಕೆ ಮನೆ ಚೇಂಜ್ ಮಾಡಿದ್ರಿ, ಭಾಳ ಅಂದ್ರೆ ಭಾಳ ಸೀರಿಯಸ್ ತೊಗೊಂಡ್ಬಿಟ್ಟಾರೆ ಕೆಲವೊಬ್ಬರೆಲ್ಲ. ಅಷ್ಟು ಸೀರಿಯಸ್ ತೊಗೊಳ್ಳೋ ಅಂಥದ್ದೇನು ದೊಡ್ಡ ಮ್ಯಾಟ್ರ್ ಇಲ್ಲ. ನಾವೆಲ್ಲೂ ಹೋಗಿಲ್ಲ, ಮೈಸೂರೊಳಗನ ಅದೇವಿ. ಟ್ರಾನ್ಸ್ಫರ್ ಆಯಿತು ಏನೋ ಅಂತ ಕೆಲವೊಬ್ಬರಿಗೆ ಡೌಟು. ಯಾಕಂದರೆ ಟ್ರಾನ್ಸ್ಫರ್ ಆಗಿರ್ಬೋದು, ಇವ್ರು ಮನೆ ಚೇಂಜ್ ಮಾಡಿ ಬೇರೆ ಕಡೆ ಬಂದಾರ ಅನ್ನೋ ಥರ. ನಮಗೆಲ್ಲೂ ಟ್ರಾನ್ಸ್ಫರ್ ಆಗೋದು ಇಲ್ಲ. ಸೊ ಹಂಗಾಗಿ ನಾವು ಮೈಸೂರೊಳಗೆ ಇರಲೇಬೇಕು. ನಾವು ಮೈಸೂರೊಳಗನ ಅದೇವಿ. ನಾವು ಮೈಸೂರು ಬಿಟ್ಟರೆ ನೆಕ್ಸ್ಟ್ ಬೇರೆ ಸ್ಟೇಟ್ಗೆ ಹೋಗ್ಬೇಕು ಹೊರತು ನಮಗೆ ಇಲ್ಲಿ ಕರ್ನಾಟಕದಾಗಂತೂ ಎಲ್ಲೂ ಟ್ರಾನ್ಸ್ಫರ್ ಆಗೋದೇ ಇಲ್ಲ. ಮತ್ತು ಮನೆ ಯಾಕೆ ಚೇಂಜ್ ಮಾಡಿದ್ರಿ ಅನ್ನೋ ಒಂದು ಕ್ವಶನ್ ಅಂತೂ ಸಿಕ್ಕಾಪಟ್ಟೆ ಐತಿ. ಹಳೆ ವ್ಯೂವರ್ಸ್ ಅಂತೂ ಭಾಳ ಡೌಟ್ ಐತಿದು. ಯಾಕಂದ್ರೆ ನಾವು ಅಲ್ಲಿಂದನೇ ವ್ಲಾಗ್ ಶುರು ಮಾಡಿರೋದ್ರಿಂದ ಎಲ್ರಿಗೂ ಆ ಮನೆ ನೋಡಿ ಒಂದು ಅಭ್ಯಾಸ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಸಡನ್ನಾಗಿ ಇಲ್ಲಿ ಬಂದ ತಕ್ಷಣ ಏನಾಯಿತೋ ಏನೋ ಅನ್ನೋ ಥರ. ಮತ್ತು ನಾನು ಭಾಳ ಗ್ಯಾಪ್ ಕೊಟ್ಟು ವ್ಲಾಗ್ ಶುರು ಮಾಡಿದ್ನಲ್ಲ, ನಾನು ಶುರು ಮಾಡುವಾಗಲೇ ಅಂದ್ಕೊಂಡು ನಾನು ಈ ಮನೆಯಿಂದನೇ ಶುರು ಮಾಡಿದ್ನಲ್ಲ ವ್ಲಾಗ್ಸು. ಆವಾಗ ಅಂದ್ಕೊಂಡಿದ್ನಿ ಗ್ಯಾರಂಟಿ 100ಕ್ಕೆ 100 ಈ ಪ್ರಶ್ನೆ ನೀವು ಕೇಳ್ತೀರಿ, ಯಾಕೆ ಮನೆ ಚೇಂಜ್ ಮಾಡಿದ್ರಿ, ಏನಾಯಿತು ಅಂಥೇಳಿ. ಆಮೇಲೆ ಕೆಲವೊಬ್ರಿಗೆ ಏನು ಡೌಟ್ ಅಂದ್ರೆ, ಅದು ಬಾಡಿಗೆ ಮನೆ ಇತ್ತೋ ಏನೋ, ಅವರು ಬಾಡಿಗೆ ಇದ್ದರು ಇಲ್ಲಿ ಶಿಫ್ಟ್ ಆಗ್ಯಾರ ಅನ್ನೋ ಥರನೂ ಡೌಟ್ ಇರ್ಬೋದು. ಯಾಕಂದ್ರೆ ಅದನ್ನೂ ಕೇಳಿದ್ರು. ಇಲ್ಲ, ಅದು ನಮ್ಮ ಸ್ವಂತ ಮನೇನ 9 ವರ್ಷದ ಹಿಂದೆ ಕಟ್ಸಿದ್ವಿ. ಕರೆಕ್ಟಾಗಿ 9 ವರ್ಷ ಆ ಮನೆ ಒಳಗನೆ ಇದ್ವಿ. ನಾವು ಇರ್ಬೇಕಂತನೇ ಕಟ್ಸಿದ್ವಿ 9 ವರ್ಷ. ಮತ್ತು ಇರ್ಬೇಕಂತ ಕಟ್ಸಿದ್ಮೇಲೆ ನೀವು ಯಾಕೆ ಮತ್ತೆ ಶಿಫ್ಟ್ ಆದ್ರಿ ಅಂತ ನಿಮ್ಗೆ ಅದೊಂಥರ ಡೌಟ್ ಇರ್ಬೋದು. ಏನಂದ್ರೆ, ನಾವು ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಟ್ಸೋಣ, ಇನ್ನೂ ಒಂಥರ ಎಕ್ಸ್ಟ್ರಾ ಈಗ ಹೊಸ ಟೈಪ್ ಏನು ಬಂದಾವಲ್ಲ ಮನೆಗಳು, ಅದೇ ಥರ ಇನ್ನೂ ಚೆನ್ನಾಗಿ ಕಟ್ಸೋನು ಅಂದ್ಕೊಂಡು ಈ ಕಡೆ ಆ ಮನೆ ಕೊಟ್ಟು ಈ ಕಡೆ ಬಂದ್ವಿ. ಮತ್ತು ಇನ್ನೂ ಏನು ಪ್ರಾಬ್ಲಮ್ಮಪ್ಪ ಅಂದರೆ, ಅಲ್ಲಿ ನಮ್ಗೆ ಪಾರ್ಕಿಂಗ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಕತ್ತಿತ್ತು. ಆ ಮನೆ ಒಳಗೆ ಗಾಡಿ ಅದು ನಿಲ್ಸಕ್ಕೆ ಅಷ್ಟೊಂದು ಜಾಗ ಅನ್ನಿಸ್ವಲ್ತಾಗಿತ್ತು. ನಾವು ಅವಾಗೆಲ್ಲ ಒಂದು ಸ್ವಲ್ಪ ಸಣ್ಣದಾಗಿ 30-40 ಒಳಗೆ ಪಾರ್ಕಿಂಗ್ ಅಷ್ಟು ದೊಡ್ಡದೂ ಬರೋದಿಲ್ಲಲ್ಲ. ಸ್ವಲ್ಪ ಕಾರ್ ಹೊರಗೆ ನಿಲ್ಲಿಸ್ತಿದ್ವಿ. ಬೈಕೂ ಒಂದು 3 ಬೈಕ್ ಆಗಿದ್ವು. ಹಾಗಾಗಿ ಸ್ವಲ್ಪ ಏನೋ ಈಗೇನೋ ಸದ್ಯಕ್ಕೆ ಸರಿ ಐತಿ. ಮುಂದೆ ಫ್ಯೂಚರ್ ಒಳಗೆಲ್ಲ ಇನ್ನೂ ನಮ್ಮ ಹೇಮಂತ್ ಗಾಡಿ ಬರ್ತೈತಿ. ಮತ್ತು ಏನಾದರೂ ಎಕ್ಸ್ಟ್ರಾ ವೆಹಿಕಲ್ ತೊಗೊಂಡ್ರೆ ಏನು ಇಷ್ಟು ಫ್ರೀಯಾಗಿ ನಮಗೆಲ್ಲ ನಿಲ್ಸೋಕ್ಕಾಗೋದಿಲ್ಲ, ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ. ಸ್ವಲ್ಪ ಸ್ಪೇಷಿಯಸ್ ಆಗಿರೋದು ಸ್ವಲ್ಪ ದೊಡ್ಡದಾಗೆ ಕಟ್ಸೋನು ಅಂದ್ಕೊಂಡು ಆ ಮನೆ ಕೊಟ್ಟು ಹೊಸ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ದೇವೆ ನೋಡ್ರಿ. ಅಷ್ಟೇ ರೀಸನ್ನು.
ಕೆಲವೊಬ್ಬರೆಲ್ಲ ಭಾಳ ಅಂದ್ರೆ ಭಾಳ ಸೀರಿಯಸ್ ತೊಗೊಂಡ್ಬಿಟ್ಟಿದ್ರು. ಯಾಕೆ ಏನಾಯ್ತು ಅನ್ನೋ ಥರ ಸೀರಿಯಸ್ ಆಗಿಬಿಟ್ಟಿದ್ರಿ ಅವರು. ಕಮೆಂಟ್ಸ್ ಒಳಗನ ಅರ್ಥ ಆಗತ್ತಿತ್ತು ನನಗೆ ಏನಾಯಿತು ಅಂದರೆ ನಾನು ಹೇಳುವಲ್ಲಿ ಆಗಿದ್ನಲ್ಲ. ಬೇರೆ ಒಂದು 3 ವ್ಲಾಗ್ ಆದರೂ ನಾನು ಹೇಳೇ ಇರಲಿಲ್ಲ. ಅವ್ರಿಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತಿತ್ತು. ಇವ್ರು ಯಾಕೆ ಹೇಳವಲ್ರು, ಏನೋ ದೊಡ್ಡ ರೀಸನ್ ಇರ್ಬೋದೇನೋ, ಅದಕ್ಕೆ ಅವ್ರಿಗೆ ಹೇಳಕ್ಕೆ ಮನಸ್ಸಿಲ್ಲೇನೋ ಅನ್ನೋ ಥರ. ಯಾಕಂದರೆ ಇವತ್ತು ಬೆಳಗ್ಗೆನ ಒಂದು ಕಮೆಂಟ್ ನೋಡಿದ್ದು ನಾನು, ಯಾಕೆ ಸೌಮ್ಯ ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ವಾ, ಏನಾಯಿತು, ಬೇಜಾರಾಯ್ತಾ, ಕಂಫರ್ಟೇಬಲ್ ಇಲ್ಲ ಏನಂತ. ಏನಿಲ್ಲ, ಹಾಗೇನಿಲ್ಲ, ಯಾವ ಥರನೂ ಇಲ್ಲ. ನಾನು ಹಾಗೆ ವ್ಲಾಗ್ ಶುರು ಮಾಡಿದ್ನಿ, ಹೇಳಿದ್ರಾಯ್ತು ಅಂದ್ಕೊಂಡು ಹಾಗೆ ವ್ಲಾಗ್ಸ್ನ ಬೇರೆ ಬೇರೆ ಅಪ್ಲೋಡ್ ಮಾಡತ್ತಿದ್ನಿ. ಆದರೆ ಈ ವಿಷಯದ ಬಗ್ಗೆ ನಂಗೆ ಮಾತಾಡೋಕೆ ಇನ್ನೂ ಆಗೇ ಇರಲಿಲ್ಲ. ಆದರೆ ಇನ್ನು ನಾನು ಬೇರೆ ವ್ಲಾಗ್ಸ್ ಮಾಡಿದ್ರು ಮತ್ತೆ ನೀವು ಈ ಕ್ವಶನ್ ಕೇಳ್ತಿರಲ್ಲ, ಹಾಗಾಗಿ ಕ್ಲಿಯರ್ ಮಾಡಿಬಿಟ್ರೆ ಮತ್ತೆ ಯಾವ ಟೆನ್ಷನ್ ಇರೋದಿಲ್ಲ ಅಂದ್ಕೊಂಡು ಒಂದು ಸಪ್ರೇಟಾಗಿ ವ್ಲಾಗ್ ಒಳಗೆ ಹೇಳತ್ತೇನೆ ನಾನು. ಇದೇ ರೀಸನ್ಗೆ ನಾವು ಆ ಮನೆಯನ್ನು ಕೊಟ್ಟು ಈ ಕಡೆ ಶಿಫ್ಟ್ ಆಗಿದ್ದೇವೆ. ಸ್ವಲ್ಪ ದೊಡ್ಡದಾಗಿನ ಕಟ್ಸೋನು, ಇನ್ನೂ ಚೆಂದಾಗೆ ಇನ್ನೂ ನಮ್ಗೆ ಹೆಂಗೆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಆ ಮನೇನ ಕೊಟ್ಟಿರೋದು. ಆಲ್ರೆಡಿ ನಾವು ಸೈಟ್ ತೊಗೊಂಡೇವಿ, ಹಾಗಾಗಿ ಇನ್ನೇನಿಲ್ಲ, ಕಟ್ಸೋದಷ್ಟೇ. ಸ್ವಲ್ಪ ದಿವಸ ಆದಮೇಲೆ ಶುರು ಮಾಡ್ತೇವೆ ಪ್ಲ್ಯಾನಿಂಗೆಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್ಗೆಲ್ಲ ಅಮೌಂಟ್ ಬೇಕಾಗ್ತದಲ್ಲ, ಹಾಗಾಗಿ ಎಲ್ಲ ಅಲ್ಲಿ ಕೊಟ್ಟು ಈ ಕಡೆ ಬಂದ್ವಿ ಅಪಾರ್ಟ್ಮೆಂಟ್ಗೆ ಅಷ್ಟೇ. ಇನ್ನೇನು ದೊಡ್ಡ ರೀಸನ್ ಇಲ್ಲ. ಮೊನ್ನೆ ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಯಾಕೋ ಸಪ್ಪದಿರಿ ಹಂಗದಿರಿ ಅಂತ. ಏನಿಲ್ಲ, ಯಾಕೆ ಸಪ್ಪಗಿರ್ತವೆ ಹೇಳ್ರಿ, ಇನ್ನೂ ಚಂದ ನನ್ನ ಮನೆ ಕಟ್ಸ್ತೇವೆ ಅಂದಮೇಲೆ ಇನ್ನೂ ಖುಷಿನೇ ಅಲ್ಲ, ಯಾಕೆ ಬೇಜಾರಾಗ್ತೈತಿ ಅಷ್ಟೇ, ಇನ್ನೇ ದೊಡ್ಡ ವಿಷಯ ಇಲ್ಲ. ಯಾಕಂದ್ರೆ ಕಮೆಂಟ್ಸ್ ಒಳಗೆ ನನ್ನ ವ್ಲಾಗ್ಗಿಂತ ಹೆಚ್ಚಾಗಿ ನಾನು ಮನೆ ಚೇಂಜ್ ಮಾಡ್ಕೊಂಡು ಬಂದಿರೋದೇ ಒಂದು ದೊಡ್ಡ ಕ್ವಶನಾಗಿ ಕೇಳಕತ್ಬಿಟ್ಟಿದ್ರಿ. ಮತ್ತು ಮುಂಚೆಯಿಂದ ನೋಡ್ಕೊಂಡು ಬಂದಿರ್ತೀರಿ, ಎಲ್ರಿಗೂ ಅದೊಂದು ಕ್ಯೂರಿಯಾಸಿಟಿ ಏನಾಯಿತು ಏನಂತ. ನಾನು ಅಪ್ಡೇಟ್ ಕೊಡೋಕ್ಕೂ ಆಗಿರಲಿಲ್ಲ, ಯಾಕಂದ್ರೆ ತುಂಬ ಗ್ಯಾಪ್ ಕೊಟ್ಬಿಟ್ಟಿದ್ನಿ, ಒಂದು 8 ತಿಂಗಳು. ಹಾಗಾಗಿ ಆ ಮಧ್ಯದೊಳಗೆ ಇಷ್ಟೆಲ್ಲ ಚೇಂಜಸ್ ಆಗಿದಾವೆ ನೋಡ್ರಿ. ಈ ಕಡೆ ಶಿಫ್ಟ್ ಆಗಿದ್ದೇವೆ ಸ್ವಲ್ಪ ದಿವಸ. ನಾವೇನು ಈ ಅಪಾರ್ಟ್ಮೆಂಟ್ ಒಳಗೆ ಭಾಳ ದಿವಸನೂ ಏನು ಇರೋದಿಲ್ಲ, ಮನೆ ಕಟ್ಸೋವರೆಗೂ ಮಾತ್ರ ಸ್ವಲ್ಪ ದಿವಸ. ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ನನಗೆ, ನಾವು ಯಾವಾಗ ಅಪಾರ್ಟ್ಮೆಂಟಿಗೆ ಬರ್ತಿದ್ವಿ ಈ ಲೈಫ್ನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋನು ಅಂಥೇಳಿ. ನಿಜ, ನಾವು ಹೊರಗಡೆಯಿಂದ ಓಡಾಡುವಾಗ ಯಾವಾಗಲೂ ನೋಡ್ತಿದ್ನಿ ಅಪಾರ್ಟ್ಮೆಂಟ್ ಹೆಂಗೆ ಇರ್ತಾವಪ್ಪ ಏನಂತ. ನಾನು ನಿಜವಾಗ್ಲೂ ನನಗೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಇದು ಒಂಥರ ಹೊಸ ಅನುಭವ ಅಪಾರ್ಟ್ಮೆಂಟ್ ಲೈಫು. ಆರಾಮೈತಿದ್ದು ಲೈಫ್ ಕೂಡ ಒಂಥರ. ಈ ಮನೆಯೂ ನಮಗೆ ಅಡ್ಜಸ್ಟ್ ಆಗೈತಿ, ನಮ್ಮ 4 ಮೆಂಬರ್ಸ್ಗೆ ಕರೆಕ್ಟಾಗಿ ಹೇಳಿ ಮಾಡಿಸ್ದಂಗೆ ಐತಿ. ಸ್ವಲ್ಪ ಆ ಮನೆಯೊಳಗೆ ಸ್ವಲ್ಪ ಏನಂದ್ರೆ ಸ್ವಂತ ಮನೆ ಸ್ವಲ್ಪ ದೊಡ್ಡದಾಗಿತ್ತು, ಕೆಲಸ ಜಾಸ್ತಿ ಅನಿಸೋದು. ಸ್ವಲ್ಪ ಫ್ರೀಯಾಗಿದೆ ಇಲ್ಲಿ ಸದ್ಯಕ್ಕೆ. ನಾನು ಅಂದ್ಕೊಂಡೇನಿ ಇನ್ನು ಹೊಸ ಮನೆ ಕಟ್ಟೋವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣಪ್ಪ, ರೆಸ್ಟಿಂಗ್ ಟೈಮ್ ಇದು ಅಂತ ಅಂದ್ಕೊಂಡ್ಬಿಟ್ಟೇನಿ. ಮತ್ತು ಹೊಸ ಮನೆ ಕಟ್ಸಿದ ಮೇಲೆ ಕ್ಲೀನಿಂಗು ಅದು ಇದು ಅಂಥೇಳಿ ಇದ್ದೇ ಇರ್ತೈತೆ ಕೆಲಸಗಳು. ಸ್ವಲ್ಪ ದೊಡ್ಡ ಮನೆ ಅಂದಮೇಲೆ ಕೆಲಸ ಜಾಸ್ತಿ ಇದ್ದೇ ಇರ್ತವೆ. ಇಲ್ಲಿ ನಮಗೆ ಕರೆಕ್ಟಾಗಿ 4 ಜನಕ್ಕೆ ಇರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸಿ ವ್ಲಾಗ್ಸ್ ಮಾಡತ್ತೆ ನಾನು ಈಸಿಯಾಗಿ ಆರಾಮಾಗಿ. ಈಗ ನೋಡೋಣ ರೀ, ಈಗ ಸ್ವಲ್ಪ ದಿವಸ ಇದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣಂತ, ಈ ಲೈಫು ಹೆಂಗಿರ್ತೈತಿ ಏನಂತೇಳಿ. ಮತ್ತು ಮನೆ ಕಟ್ಸೋಕೆ ಶುರು ಮಾಡಿದ್ಮೇಲೆ ಆಮೇಲೆ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ನಾನು. ಅದು ಸದ್ಯದೊಳಗೆ ಮನೇನೂ ಕಟ್ಸ್ಬೇಕು ಅಂತ ಅಂದ್ಕೊಂಡೇವಿ. ನೋಡಬೇಕು, ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಹಾಕಿಸ್ಬೇಕು. ಅಲ್ಲಿವರೆಗೂ ಆರಾಮಾಗಿ ಇರೋಣಂತಿಲ್ಲೇ. ಸೊ ನಿಮ್ಮೆಲ್ಲರ ಡೌಟ್ಸ್ ಕ್ಲಿಯರ್ ಆಗಿದಾವಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಕ್ವಶನು ನಾನು ನಿಜವಾಗ್ಲೂ ನನಗೂ ಆನ್ಸರ್ ಕೊಟ್ಟು ಬೇಜಾರಾಗಿಬಿಟ್ಟಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಇದೇ ಆನ್ಸರ್ ಕೊಟ್ಟು ಬೇಜಾರಾಗಿತ್ತು, ಕೇಳೋರ್ಗೂ ಬೇಜಾರಾಗಿಬಿಟ್ಟಿತ್ತು, ಕೆಲವೊಬ್ರಿಗೆ ಕೇಳಿನೂ ಬೇಜಾರಾಗಿತ್ತು ಅಂದ್ಕೊಳ್ತೇನೆ. ನಾನು ಏನು ಕ್ಲಿಯಾರಿಟಿ ಕೊಟ್ಟಿರಲಿಲ್ಲ. ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ ಅಂತ ಅನ್ಕೋತೇನೆ ನಾನು. ಇವತ್ತಿನ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡೋದನ್ನು ಬಿಟ್ಟು ನಿಮ್ಮೆಲ್ಲರ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೇನೆ. ನಂಗೆ ಗೊತ್ತಿತ್ತು ಮತ್ತೆ ನಾನು ನೆಕ್ಸ್ಟ್ ಎಷ್ಟೇ ವ್ಲಾಗ್ ಹಾಕಿದ್ರು ಈ ಕ್ವಶನ್ ಮತ್ತು ಕಾಮನ್ನಾಗಿ ಕೇಳ್ತೀರಿ. ನನಗೂ ಬೇಜಾರಾಗತ್ಬಿಟ್ಟಿತ್ತು, ಎಷ್ಟು ಅಂತ ಪಾಪ ಕಾಯಿಸೋದು ಅಂದ್ಕೊಂಡು ಕ್ಲಾರಿಟಿ ಕೊಟ್ಟೇನಿ. ಇವತ್ತಿನ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣ.